ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 34ನೇ ಪ್ರಶ್ನೆ, ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಅವಿಭಕ್ತ ಕುಟುಂಬ ಮತ್ತು ವಿಭಕ್ತ ಕುಟುಂಬಗಳ ನಡುವಿನ ವ್ಯತ್ಯಾಸಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾ ಇದೆ. ಅವಿಭಕ್ತ ಕುಟುಂಬ ಅಂತಂದ್ರೆ ಏನು? ಪತಿ, ಪತ್ನಿ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಹೀಗೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನ ಜನರು ವಾಸಿಸುವ ಕುಟುಂಬವೇ ಅವಿಭಕ್ತ ಕುಟುಂಬ. ಇವರು ಎಲ್ಲ ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ, ಒಂದೇ ಅಡುಗೆಯಲ್ಲಿ ಮನೆಯಲ್ಲಿ ಸಿದ್ಧಪಡಿಸಿದ ಆಹಾರವನ್ನ ಸೇವಿಸ್ತಾರೆ, ಒಂದೇ ರೀತಿಯ ಧರ್ಮ ಪಾಲನೆ ಮಾಡ್ತಾರೆ. ಕುಟುಂಬದ ಹಿರಿಯ ಸದಸ್ಯನಿಗೆ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರ ಇರುತ್ತೆ, ಆ ನಿರ್ಧಾರವನ್ನ ಇತರರು ಪಾಲಿಸ್ತಾರೆ. ಹೆಚ್ಚಿನ ಸ್ವಾತಂತ್ರ್ಯವನ್ನು ಇಲ್ಲಿ ನಿರೀಕ್ಷಿಸುವಂತಿಲ್ಲ. ಸೊ ಈ ರೀತಿ ಇದು ಅವಿಭಕ್ತ ಕುಟುಂಬದ ವ್ಯವಸ್ಥೆ. ವಿಭಕ್ತ ಕುಟುಂಬ ಅಂತಂದ್ರೆ ತಂದೆ ತಾಯಿ ಅವರ ಅವಿವಾಹಿತ ಮಕ್ಕಳು ಸದಸ್ಯರಾಗಿರೋ ಕುಟುಂಬವೇ ವಿಭಕ್ತ ಕುಟುಂಬ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಇಲ್ಲಿ ಹೆಚ್ಚಿನ ಒತ್ತು ಕೊಡ್ತಾರೆ ಮಕ್ಕಳು. ಓಕೆನಾ? ಅದೇ ರೀತಿ ಆಸ್ತಿಯ ಹಕ್ಕು ಕೂಡ ಇರುತ್ತೆ. ನಗರೀಕರಣ ಮತ್ತು ಕೈಗಾರಿಕೀಕರಣದಿಂದಾಗಿ ಈ ಒಂದು ವಿಭಕ್ತ ಕುಟುಂಬ ಕಂಡು ಬರುತ್ತೆ. ಸ್ತ್ರೀಯರಿಗೆ ಇಲ್ಲಿ ಅತಿ ಹೆಚ್ಚಿನ ಸ್ವಾತಂತ್ರ್ಯ ಇರುತ್ತೆ. ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವಗಳನ್ನ ಇಲ್ಲಿ ಅನುಸರಿಸಲಾಗುತ್ತೆ. ಆದರೆ ಅವಿಭಕ್ತ ಕುಟುಂಬದಲ್ಲಿ ಹಿರಿತನದ ತತ್ವವನ್ನ ಅವಲಂಬಿಸಲಾಗುತ್ತೆ, ಹಿರಿತನದ ತತ್ವವನ್ನ ಪಾಲಿಸಲಾಗತ್ತೆ. ಇಲ್ಲಿ ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವವನ್ನ ಪಾಲಿಸಲಾಗುತ್ತೆ. ಓಕೆನಾ? ಸೊ ಇವು ಅವಿಭಕ್ತ ಮತ್ತು ವಿಭಕ್ತ ಕುಟುಂಬಗಳ ನಡುವಿನ ವ್ಯತ್ಯಾಸ. ಥ್ಯಾಂಕ್ ಯು.